ನರಸಿಂಹ ಪುರಾಣ ಸಾರ ಹರಿಯವತಾರಾದಿ ನಿರೂಪಣೆ 38ನೇ ಅಧ್ಯಾಯ ಕೂರ್ಮಾವತಾರ. ಮುಂದೆ ಮಾರ್ಕಂಡೇಯ ಮುನಿಗಳು ಸಹಸ್ರಾನೀಕ ರಾಜನಿಗೆ ಶ್ರೀಹರಿಯ ಕೂರ್ಮಾವತಾರವನ್ನು ವಿವರಿಸುತ್ತಾರೆ. ಪೂರ್ವದಲ್ಲಿ ದೇವಾಸುರ ಯುದ್ಧದಲ್ಲಿ ದೇವತೆಗಳು ದ್ವಿತೀಯ ಪುತ್ರರಾದ ಅಸುರರಿಂದ ಸೋಲಿಸಲ್ಪಟ್ಟರು. ಆಗ ಅವರೆಲ್ಲರೂ ಕ್ಷೀರಾಬ್ಧಿ ಪುತ್ರಿಯ ಒಡೆಯನಾದ ಶ್ರೀಮನ್ನಾರಾಯಣನನ್ನು ಶರಣಾದರು. ಅಂಜಲಿಬದ್ಧರಾಗಿ ಶ್ರೀಹರಿಯನ್ನು ಭಕ್ತಿಪೂರ್ವಕವಾಗಿ ಸ್ತುತಿಸಲು ಆರಂಭಿಸಿದರು. ದೇವಾದಿದೇವನು ಸರ್ವಲೋಕ ರಕ್ಷಕನೂ ಆದ ಪದ್ಮನಾಭನಿಗೆ ನಮಸ್ಕಾರವು. ಸಕಲ ದುಃಖ ನಾಶಕನೂ ಸರ್ವದೇವಮಯನಾದ ಪದ್ಮನಾಭನಿಗೆ ನಮಸ್ಕಾರವು. ವಿಶ್ವರೂಪನು ಮಧುಕೈಟಭಾಸುರರನ್ನು ಸಂಹರಿಸಿದವನು ಕೇಶಿ ಎಂಬ ರಾಕ್ಷಸ ಸಂಹಾರಿಯಾದ ಕೇಶವನೇ ನಿನಗೆ ನಮಸ್ಕಾರವು. ಕರುಣಾಕರನೇ, ನಾವು ಯುದ್ಧದಲ್ಲಿ ದೈತ್ಯರಿಂದ ಸೋಲಿಸಲ್ಪಟ್ಟೆವು. ನಮಗೆಲ್ಲ ಆ ದೈತ್ಯರನ್ನು ಗೆಲ್ಲುವ ಉಪಾಯವನ್ನು ತಿಳಿಸು. ನಿನಗೆ ನಮ್ಮ ನಮಸ್ಕಾರವು ಎಂದು ಪ್ರಾರ್ಥಿಸಿದರು. ಆಗ ಶ್ರೀಹರಿಯು ದೇವತೆಗಳೆದುರಿನಲ್ಲಿ ಪ್ರತ್ಯಕ್ಷನಾಗಿ, ಎಲೈ ದೇವತೆಗಳೇ, ನೀವೆಲ್ಲರೂ ಆ ಅಸುರರೊಡನೆ ಸಂಧಾನ ಮಾಡಿಕೊಳ್ಳಿ. ಮಂದರ ಪರ್ವತವನ್ನು ಕಡಗೋಲನ್ನಾಗಿಯೂ ವಾಸುಕಿ ಎಂಬ ಸರ್ಪವನ್ನು ಕಡೆಯುವ ಹಗ್ಗವನ್ನಾಗಿಯೂ ಮಾಡಿಕೊಂಡು ಕ್ಷೀರಸಾಗರದಲ್ಲಿ ಸರ್ವೌಷಧಿಗಳನ್ನು ತಂದು ಹಾಕಿ ತ್ವರೆಯಾಗಿ ದಾನವರ ಸಹಿತ ಕ್ಷೀರಸಾಗರವನ್ನು ಕಡೆಯಿರಿ. ನಾನು ಆ ಸಮಯದಲ್ಲಿ ಸಹಾಯ ಮಾಡುವೆನು. ಅಲ್ಲಿ ಅಮೃತವು ಉದ್ಭವಿಸುವುದು. ಆ ಅಮೃತವನ್ನು ಪಾನ ಮಾಡುವುದರಿಂದ ಆ ಕ್ಷಣದಿಂದಲೇ ದೇವತೆಗಳಾದ ನಿಮಗೆ ಅತಿ ವಿಶೇಷವಾದ ಶಕ್ತಿ ಬರುವುದು. ಶ್ರೇಷ್ಠ ತೇಜಸ್ಸುಳ್ಳವರು ಯುದ್ಧ ಶೂರರೂ ಆಗುವಿರಿ. ಇದರಿಂದ ಅಸುರರನ್ನು ಗೆಲ್ಲಲು ಸಮರ್ಥರಾಗುವಿರಿ. ಈ ವಿಷಯದಲ್ಲಿ ಸಂದೇಹವಿಲ್ಲ ಎಂದು ಸಲಹೆ ಮಾಡಿದನು. ದೇವಾದಿದೇವನಾದ ಶ್ರೀಹರಿಯು ಈ ಪ್ರಕಾರವಾಗಿ ಹೇಳಲು ಆ ದೇವತೆಗಳೆಲ್ಲರೂ ಜಗತ್ಪತಿಯಾದ ಶ್ರೀಮನ್ನಾರಾಯಣನಿಗೆ ನಮಸ್ಕರಿಸಿ ತಮ್ಮ ನಿಲಯಗಳಿಗೆ ಹೋಗಿ ದಾನವರೊಡನೆ ಸಂಧಿ ಮಾಡಿಕೊಂಡರು. ನಂತರ ದೇವಾಸುರರು ಕ್ಷೀರ ಸಮುದ್ರವನ್ನು ಕಡೆಯುವುದರಲ್ಲಿ ನಿರತರಾದರು. ಬಲಿಚಕ್ರವರ್ತಿಯು ಮಂದರ ಪರ್ವತವನ್ನು ಮೇಲಕ್ಕೆತ್ತಿದನು. ಅವನೊಬ್ಬನೇ ಆ ಪರ್ವತವನ್ನು ಕ್ಷೀರಾಬ್ಧಿಯಲ್ಲಿಟ್ಟನು. ದೇವಾಸುರರು ಎಲ್ಲ ಔಷಧಿಗಳನ್ನು ತಂದು ಆ ಸಮುದ್ರದಲ್ಲಿ ಹಾಕಿದರು. ಶ್ರೀಹರಿಯ ಅಪ್ಪಣೆಯಂತೆ ವಾಸುಕಿಯೂ ಅಲ್ಲಿಗೆ ಬಂದನು. ದೇವತೆಗಳಿಗೆಲ್ಲ ಹಿತವನ್ನುಂಟು ಮಾಡಲು ಶ್ರೀ ಮಹಾವಿಷ್ಣುವು ಸ್ವಯಂ ಬಂದನು. ದೇವಾಸುರರೆಲ್ಲರೂ ಅಲ್ಲಿಗೆ ಆಗಮಿಸಿದ ಶ್ರೀಹರಿಯನ್ನು ಆಶ್ರಯಿಸಿ ಗೆಳೆತನದಿಂದ ಎಲ್ಲರೂ ಕ್ಷೀರಸಾಗರದ ದಡಕ್ಕೆ ಬಂದರು. ದೇವಾಸುರರು ಮಂದರ ಪರ್ವತವನ್ನು ಕಡಗೋಲನ್ನಾಗಿಯೂ ವಾಸುಕಿ ಎಂಬ ಸರ್ಪರಾಜನನ್ನು ಕಡೆಯುವ ಹಗ್ಗವನ್ನಾಗಿಯೂ ಮಾಡಿಕೊಂಡು ವೇಗವಾಗಿ ಕ್ಷೀರ ಸಮುದ್ರವನ್ನು ಕಡೆಯಲು ಪ್ರಾರಂಭಿಸಿದರು. ಶ್ರೀಹರಿಯು ಆ ವಾಸುಕಿಯ ಮುಖಭಾಗದಲ್ಲಿ ದಾನವರನ್ನು, ಪುಚ್ಛ ಭಾಗದಲ್ಲಿ ದೇವತೆಗಳನ್ನು ಕಡೆಯುವುದಕ್ಕೆ ನಿಯೋಜಿಸಿದನು. ಆ ಕ್ಷೀರ ಸಮುದ್ರದಲ್ಲಿ ಹೀಗೆ ಕಡಿಯುವುದರಿಂದ ಮಂದರ ಪರ್ವತವು ಆಧಾರವಿಲ್ಲದ ಕಾರಣ ಕೆಳಕ್ಕೆ ವಾಲುತ್ತಿರಲು ಅದನ್ನು ನೋಡಿ ತಕ್ಷಣವೇ ಶ್ರೀಹರಿಯು ಸರ್ವಲೋಕಹಿತಾರ್ಥಕ್ಕೆಂದು ಕೂರ್ಮ ಅಂದರೆ ಆಮೆ ರೂಪ ತಾಳಿದನು. ನಂತರ ತಾನು ಮಂದರ ಪರ್ವತದ ಕೆಳಗೆ ಪ್ರವೇಶಿಸಿ ಕೂರ್ಮ ರೂಪವನ್ನು ತಾಳಿದ ಶ್ರೀ ಮಧುಸೂದನನು ಆ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡನು. ಹಾಗೆಯೇ ಮತ್ತೊಂದು ರೂಪದಿಂದ ಪರ್ವತದ ಮೇಲ್ಭಾಗವನ್ನು ಆಕ್ರಮಿಸಿದನು. ದುಷ್ಟ ಜನರ ಸಂಹಾರಕನಾದುದರಿಂದ ಶ್ರೀಹರಿಯು ದೇವತೆಗಳು ಹಾಗೂ ಅಸುರರ ಮಧ್ಯದಲ್ಲಿ ಅದೃಶ್ಯ ರೂಪದಿಂದಿದ್ದು ತಾನೂ ಕಡೆದನು. ಜನಾರ್ದನನೇ ಸಹಾಯಕನಾದ್ದರಿಂದ ದೇವಾಸುರರು ತ್ವರಿತವಾಗಿ ಕ್ಷೀರಸಾಗರವನ್ನು ಕಡೆಯುತ್ತಿದ್ದರು. ದೇವಾಸುರರು ಅತ್ಯಂತ ಶಕ್ತಿ ಸಾಮರ್ಥ್ಯದಿಂದ ಕಡೆದ ಕಾರಣ ಕ್ಷೀರ ಸಮುದ್ರದಿಂದ ಅತಿಶಯವಾದ ಹಾಗೂ ದುಸ್ಸಹವಾದ ಕಾಲಕೂಟವೆಂದು ಪ್ರಸಿದ್ಧವಾದ ವಿಷ ಹುಟ್ಟಿತು. ಆ ವಿಷವನ್ನು ಹಾವುಗಳೆಲ್ಲವೂ ತೆಗೆದುಕೊಂಡವು. ಉಳಿದುದನ್ನು ಶಿವನು ಗ್ರಹಿಸಿದನು. ಶ್ರೀಮನ್ನಾರಾಯಣನ ಆದೇಶದಂತೆ ಶಿವನು ಕಾಲಕೂಟವನ್ನು ಕುಡಿದುದರಿಂದ ಶಿವನು ನೀಲಕಂಠನಾದನು. ಕ್ಷೀರ ಸಮುದ್ರದಿಂದ ಐರಾವತವೆಂಬ ಗಜವು, ಉಚ್ಛ್ರೈಶ್ರವಸ್ಸು ಎನ್ನುವ ಕುದುರೆಯು ನಂತರ ಹುಟ್ಟಿದವು. ಮತ್ತೆ ಕಡಿದಾಗ ಅಪ್ಸರಿಯರು, 4ನೆಯ ಬಾರಿ ಪಾರಿಜಾತವೆಂಬ ಪವಿತ್ರ ವೃಕ್ಷವೂ ಹುಟ್ಟಿದವು. 5ನೆಯ ಬಾರಿ ಕಡಿದಾಗ ಶೀತಕಿರಣಗಳುಳ್ಳ ಚಂದ್ರನು ಉದ್ಭವಿಸಿದನು. ಶಂಕರನು ಅದನ್ನು ತನ್ನ ತಲೆಯಲ್ಲಿ ಸ್ತ್ರೀಯರಂತೆ ಸ್ವಸ್ತಿಕ ಚಿಹ್ನೆಯಾಗಿ ಧರಿಸಿದನು. ಹಾಗೆಯೇ ಅನೇಕ ರೀತಿಯ ಶ್ರೇಷ್ಠ ರತ್ನಗಳು, ಆಭರಣಗಳು, ಸಹಸ್ರಾರು ಗಂಧರ್ವರೂ ಹುಟ್ಟಿದರು. ಇವನ್ನೆಲ್ಲ ನೋಡಿ ದೇವಾಸುರರು ಅತ್ಯಂತ ಆಶ್ಚರ್ಯಚಕಿತರಾದರು. ನಂತರ ಶ್ರೀಕೃಷ್ಣನ ಆಜ್ಞೆಯಂತೆ ಅಲ್ಲಿದ್ದ ಮೋಡಗಳು ದೇವತೆಗಳ ಪಕ್ಕದಲ್ಲಿ ಸ್ವಲ್ಪ ಮಳೆ ಸುರಿಸಿದವು. ಹಾಗೂ ವಾಯುವು ದೇವತೆಗಳಿಗೆ ಹಿತವಾಗುವಂತೆ ಬೀಸಿತು. ವಿಷದಿಂದ ಕೂಡಿದ ವಾಸುಕಿಯ ನಿಟ್ಟುಸಿರಿನಿಂದ ಕೆಲವು ದೈತ್ಯರು ಸತ್ತು ಹೋದರು. ಮತ್ತೆ ಕೆಲವರು ತೇಜೋವಿಹೀನರಾದರು. ಇನ್ನೂ ಕೆಲವರು ನಿರ್ವೀರ್ಯರಾದರು.
ನಂತರ ಆ ಕ್ಷೀರಸಾಗರದಿಂದ ಮಹಾಲಕ್ಷ್ಮೀ ದೇವಿಯು ಕೈಯಲ್ಲಿ ತಾವರೆಯನ್ನು ಹಿಡಿದುಕೊಂಡು ಉದ್ಭವಿಸಿದಳು. ತನ್ನ ಸ್ವಯಂ ತೇಜಸ್ಸಿನಿಂದ ಎಲ್ಲಾ ದಿಕ್ಕುಗಳಲ್ಲೂ ಪ್ರಕಾಶವನ್ನು ಹರಡಿದಳು. ನಂತರ ಆಕೆಯು ತೀರ್ಥೋದಕದಿಂದ ಸ್ನಾನ ಮಾಡಿ ಉತ್ತಮವಾದ ದಿವ್ಯ ವಸ್ತ್ರಾಭರಣಗಳಿಂದ ಅಲಂಕೃತಳಾದಳು. ಸುವಾಸನಾ ಭರಿತವಾದ ಉತ್ತಮ ಗಂಧವನ್ನು ಮೈಗೆ ಪೂಸಿಕೊಂಡು ಸ್ವಲ್ಪ ಹೊತ್ತು ದೇವತೆಗಳ ಕಡೆ ಹೋಗಿ ನಿಂತುಕೊಂಡಳು. ನಂತರ ಕಮಲವೇ ಆಲಯವಾಗುಳ್ಳ ಲಕ್ಷ್ಮೀ ದೇವಿಯು ಶ್ರೀಹರಿಯ ವಕ್ಷಸ್ಥಲ ವಾಸಿನಿಯಾದಳು. ಮುಂದೆ ಕ್ಷೀರ ಸಮುದ್ರದಿಂದ ಅಮೃತ ತುಂಬಿದ ಕಲಶವು ಹಾಗೂ ಧನ್ವಂತರಿಯೂ ಆವಿರ್ಭವಿಸಿದವು. ಇದರಿಂದ ದೇವತೆಗಳು ಸಂತೋಷಗೊಂಡರು. ಮಹಾಲಕ್ಷ್ಮೀ ದೇವಿಯು ತಮ್ಮ ಕಡೆ ಬಾರದೆ ಹೋದುದರಿಂದ ಅಸುರರಿಗೆ ದುಃಖವಾಯಿತು. ಅವರು ಅಮೃತ ಭರಿತ ಕಲಶವನ್ನು ತೆಗೆದುಕೊಂಡು ಆನಂದದಿಂದ ಹೊರಟು ಹೋದರು. ನಂತರ ದೇವತೆಗಳಿಗೆ ಹಿತವನ್ನುಂಟು ಮಾಡಲು ಶ್ರೀಹರಿಯು ಸರ್ವಲಕ್ಷಣ ಸಂಪನ್ನೆಯಾದ ಮೋಹಿನಿ ರೂಪವನ್ನು ತಾಳಿದನು. ಪರಮಾತ್ಮನು ಆ ಸ್ತ್ರೀ ರೂಪದಿಂದ ಅಸುರರ ಬಳಿಗೆ ಹೋದನು. ಆಗ ಸುರದ್ವೇಷಿಗಳಾದ ಅಸುರರು ಆ ದಿವ್ಯವಾದ ಸ್ತ್ರೀ ರೂಪವನ್ನು ನೋಡಿ ಮೋಹಿತರಾದರು. ಅಸುರರು ಆ ಮೋಹಾವೇಶದಲ್ಲಿ ಅಮೃತ ತುಂಬಿದ ಘಟವನ್ನು ಅಲ್ಲಿಯೇ ಬಿಟ್ಟು ಆ ಕ್ಷಣದಿಂದಲೇ ಕಾಮಪೀಡಿತರಾದರು. ಹೀಗೆ ದೈತ್ಯರನ್ನು ಮೋಹಗೊಳಿಸಿದ ಶ್ರೀಹರಿಯು ಅಮೃತ ಕಲಶವನ್ನು ತಂದು ದೇವತೆಗಳಿಗೆ ಕೊಟ್ಟನು. ಬಳಿಕ ದೇವಾದಿದೇವನಾದ ಶ್ರೀಹರಿಯ ಅನುಗ್ರಹದಿಂದ ಆ ದೇವತೆಗಳು ಅಮೃತಪಾನ ಮಾಡಿ ಬಲಶಾಲಿಗಳು ಮಹಾವೀರರೂ ಆಗಿ ಅಸುರರ ಮೇಲೆ ಯುದ್ಧ ಮಾಡಿದರು. ದೇವತೆಗಳು ಅಸುರರನ್ನು ಸೋಲಿಸಿ ದೇವತೆಗಳ ರಾಜ್ಯವನ್ನು ಜಯಿಸಿದರು. ಈ ಕೂರ್ಮಾವತಾರದ ಚರಿತ್ರೆಯನ್ನು ಕೇಳಿದವರು ಓದಿದವರು ಪುಣ್ಯಶಾಲಿಗಳಾಗುವರೆಂದು ಮಾರ್ಕಂಡೇಯ ಮುನಿಗಳು ಸಹಸ್ರಾನೀಕ ರಾಜನಿಗೆ ನಿರೂಪಿಸಿದರು ಎಂದು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು. ಶ್ರೀ ನರಸಿಂಹ ಪುರಾಣದಲ್ಲಿ ಕೂರ್ಮಾವತಾರವೆಂಬ 38ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ಹರಿಯವತಾರಾದಿ ನಿರೂಪಣೆ 39ನೆಯ ಅಧ್ಯಾಯ. ವರಾಹಾವತಾರ. ಮುಂದೆ ಮಾರ್ಕಂಡೇಯ ಮುನಿಗಳು ಸಹಸ್ರಾನೀಕ ರಾಜನಿಗೆ ಮಹಾಪುಣ್ಯಪ್ರದವಾದ ವರಾಹಾವತಾರದ ಕಥೆಯನ್ನು ನಿರೂಪಿಸುತ್ತಾರೆ. ಚತುರ್ಮುಖ ಬ್ರಾಹ್ಮಣ ದಿನವು ಕ್ಷಯವಾಗಲು ಅವಾಂತರ ಪ್ರಳಯ ಉಂಟಾಗುವುದು. 3 ಲೋಕವನ್ನೆಲ್ಲ ನೀರು ವ್ಯಾಪಿಸಿಕೊಂಡಿತು. ಸ್ವರ್ಗ, ಮರ್ತ್ಯ ಹಾಗೂ ಪಾತಾಳಗಳೆಂಬ 3 ಲೋಕಗಳಲ್ಲಿ ಯಾವ ಚೇತರಿದ್ದಾರೋ ಅವರನ್ನು ಶ್ರೀ ಮಹಾವಿಷ್ಣುವು ತನ್ನ ಉದರದಲ್ಲಿಟ್ಟುಕೊಂಡು ಒಂದೇ ಅಖಂಡ ಸಾಗರವಾದ ಆ ಜಲದಲ್ಲಿ ಸಹಸ್ರ ಫಣಿಶೋಭಿತನಾದ ಆದಿಶೇಷನ ಮೇಲೆ ಬ್ರಹ್ಮಸ್ವರೂಪನಾದ ಹಾಗೂ ಜಗತ್ಪತಿಯಾದ ಶ್ರೀಮನ್ನಾರಾಯಣನು 1000 ಯುಗ ಪ್ರಮಾಣದ ಆ ರಾತ್ರಿಯಲ್ಲಿ ಯೋಗ ನಿದ್ರಾಸಕ್ತನಾದನು. ಮಹಾಬಲಶಾಲಿಯೂ ಪರಾಕ್ರಮಿಯೂ ಆದ ಕಶ್ಯಪ ಮತ್ತು ದ್ವಿತೀಯ ಪುತ್ರನಾಗಿ ಹಿರಣ್ಯಾಕ್ಷನು ಜನಿಸಿದನು. ಆ ದೈತ್ಯನು ಪಾತಾಳ ಲೋಕದಲ್ಲಿ ವಾಸಿಸುತ್ತಿದ್ದನು. ದೇವತೆಗಳಿಗೂ ಮತ್ತು ಭೂತಳದಲ್ಲಿ ಯಜ್ಞ ಯಾಗಾದಿಶೀಲರಾದವರಿಗೂ ಕೇಡನ್ನುಂಟು ಮಾಡುತ್ತಿರುತ್ತಾನೆ. ನಂತರ ಮತ್ಸ್ಯರು ಭೂಮಿಯ ಮೇಲೆ ವಾಸಿಸುತ್ತಾ ದೇವತೆಗಳನ್ನು ಉದ್ದೇಶಿಸಿ ಯಾಗಗಳನ್ನು ಮಾಡುತ್ತಿರುತ್ತಾರೆ. ಇದರಿಂದ ದೇವತೆಗಳಿಗೆ ಬಲ, ವೀರ್ಯ ಮತ್ತು ತೇಜಸ್ಸು ಉಂಟಾಗುತ್ತದೆ. ಇದನ್ನು ತಿಳಿದ ಹಿರಣ್ಯಾಕ್ಷನು ಚತುರ್ಮುಖ ಬ್ರಹ್ಮನು ಭೂಮಿಗೆ ಸೃಷ್ಟಿಸಿರುವ ಧಾರಣ ಶಕ್ತಿಯನ್ನು ಅಪಹರಿಸಿ ನೀರಿನ ಮಧ್ಯದಲ್ಲಿ ರಸಾತಳವನ್ನು ಪ್ರವೇಶಿಸುತ್ತಾನೆ. ಈ ಭೂಮಿಯೂ ಸಹ ಆ ಧಾರಣ ಶಕ್ತಿ ಶೂನ್ಯವಾದ್ದರಿಂದ ರಸಾತಳದಲ್ಲಿ ಮುಳುಗುತ್ತದೆ. ಸರ್ವಾತ್ಮನಾದ ಶ್ರೀ ಮಹಾವಿಷ್ಣುವು ಆ ಯೋಗ ನಿದ್ರೆಯು ಕಳೆಯಲು ಮೋಹಿನಿಯನ್ನು ಕಾಣದೆ ಆಕೆಯು ಎಲ್ಲಿರುವಳೆಂದು ಚಿಂತಿಸಿದನು. ಯೋಗ ದೃಷ್ಟಿಯಿಂದ ರಸಾತಳವನ್ನು ಸೇರಿರುವಳೆಂದು ತಿಳಿದು ನಂತರ ವೇದಮಯವಾದ ವರಾಹ ಶರೀರವನ್ನು ಧರಿಸುತ್ತಾನೆ. ಈ ವರಾಹ ಶರೀರದಲ್ಲಿ ಯಜ್ಞದ ಹಸುವನ್ನು ಕಟ್ಟುವ ಯೂಪವೇ ಕೋರೆ ಹಲ್ಲು, ಧ್ವಜವೇ ಮುಖವು, ಅಗಲವಾದ ಎದೆಯು, ಮಿನುಗುವ ತೋಳುಗಳು, ದೊಡ್ಡ ಬಾಯಿ, ಅಗ್ನಿಯೇ ನಾಲಗೆಯು, ಮರದ ಸಟ್ಟುಗವೇ ಮೂತಿಯು, ಸೂರ್ಯ ಚಂದ್ರರೇ ನಯನಗಳು, ಕರ್ಮಗಳಾದ ಯಜ್ಞ ಧರ್ಮವೇ ಕಿವಿಗಳು, ಶ್ರೇಷ್ಠ ನಾಮವೇ ಕೂಗು, ಮುಂದುಗಡೆಯ ಪ್ರದೇಶವೇ ಒಡಲು, ಹವಿಸ್ಸೇ ಮೂಗು, ಕುಶ ದರ್ಭೆಗಳೇ ಮೈಗೂದಲು, ಸಕಲ ವೇದ ರೂಪಗಳಾದ ಪುಣ್ಯಪ್ರದಗಳಾದ ಸೂಕ್ತವೇ ಕುತ್ತಿಗೆಯ ಸ್ಕಂದದ ಸುತ್ತಲೂ ಇರುವ ಕೂದಲು, ನಕ್ಷತ್ರ ತಾರೆಗಳೇ ಹಾರವು, ಪ್ರಳಯ ಕಾಲದ ಸುಳಿಯೇ ಆಭೂಷಣಗಳು. ಹೀಗೆ ಭಕ್ತಾಭೀಷ್ಟಪ್ರದನಾದ ಶ್ರೀ ಮಹಾವಿಷ್ಣುವು ವರಾಹ ರೂಪವನ್ನು ಹೊಂದಿ ರಸಾತಲಕ್ಕೆ ಹೋಗುತ್ತಾನೆ. ಭಕ್ತಾಭೀಷ್ಟಪ್ರದನಾದ ಶ್ರೀ ವರಾಹಮೂರ್ತಿಯು ಸನಕಾದಿ ಮುನಿಗಳಿಂದ ಸ್ತುತಿಸಲ್ಪಟ್ಟವನಾಗಿ ರಸಾತಲವನ್ನು ಪ್ರವೇಶಿಸಿದನು. ಯುದ್ಧದಲ್ಲಿ ಹಿರಣ್ಯಾಕ್ಷನನ್ನು ಸೋಲಿಸಿ ನಂತರ ಕೋರೆಯ ಹಲ್ಲಿನ ತುದಿಯಿಂದ ಭೂದೇವಿಯನ್ನು ರಸಾತಲದಲ್ಲಿ ಎತ್ತಿ ತಂದನು. ಅಮರ ಗಣಗಳಿಂದ ಸಂಸ್ತುತನಾಗುತ್ತಾ ಭೂಮಿಯನ್ನು ಮೊದಲಿನಂತೆ ಸ್ಥಾಪಿಸುತ್ತಾನೆ.
ಪರ್ವತಗಳನ್ನೆಲ್ಲ ಯಥಾಸ್ಥಾನಗಳಲ್ಲಿ ಸಂಸ್ಥಾಪಿಸಿ ವ್ಯವಸ್ಥೆಗೊಳಿಸುತ್ತಾನೆ. ಕಾಕವೆಂದು ಪ್ರಸಿದ್ಧವಾದ ತೀರ್ಥದಲ್ಲಿ ಆ ವರಾಹ ಮೂರ್ತಿಯು ಮೂಲ ರೂಪದಲ್ಲಿ ಅದೃಶ್ಯವಾಗುವಂತೆ ಮಾಡುತ್ತಾನೆ. ಆ ಗುಪ್ತವಾದ ಹಾಗೂ ಶ್ರೇಷ್ಠವಾದ ಕಾಕ ಕ್ಷೇತ್ರವು ವೈಷ್ಣವರಿಗೆ ಸುಖಪ್ರದವಾಗಿರುವುದು. ನಂತರ ಶ್ರೀ ಮಹಾವಿಷ್ಣುವು ಚತುರ್ಮುಖದಲ್ಲಿ ಬ್ರಹ್ಮರೂಪದಿಂದ ಸೃಷ್ಟಿ ಕಾರ್ಯವನ್ನೆಸಗುತ್ತಾನೆ. ಪ್ರತಿ ಯುಗದಲ್ಲಿ ಮಹಾವಿಷ್ಣುವು ಈ ಅವತಾರವನ್ನು ಮಾಡಿ ಲೋಕವನ್ನೆಲ್ಲ ರಕ್ಷಿಸುತ್ತಾನೆ. ಪ್ರಳಯ ಕಾಲದಲ್ಲಿ ದುಷ್ಟ ಜನರನ್ನು ಸಂಹರಿಸಿ ಶ್ರೀಹರಿಯು ರುದ್ರ ರೂಪದಿಂದಿದ್ದು ಜಗತ್ತೆಲ್ಲವನ್ನು ಲಯ ಮಾಡುತ್ತಾನೆ. ವೇದೋಪನಿಷತ್ತುಗಳಿಂದ ಮಾತ್ರ ಶ್ರೀಹರಿಯನ್ನು ತಿಳಿಯಲು ಸಾಧ್ಯ. ವೃಷಾಕಪಿಯಾದ ಶ್ರೀಹರಿಯ ಈ ಕಥೆಯನ್ನು ಕೇಳುವವರು ಯಜ್ಞರೂಪನಾದ ಶ್ರೀಹರಿಯಲ್ಲಿ ಚಲಿಸದ ಬುದ್ಧಿಯುಳ್ಳವನಾಗಿ ಪಾಪಶೂನ್ಯರಾಗಿ ಶ್ರೀಹರಿಯ ಸಾನ್ನಿಧ್ಯವನ್ನು ಸೇರುವರು ಎಂದು ಮಾರ್ಕಂಡೇಯ ಮುನಿಗಳು ಸಹಸ್ರಾನೇಕ ರಾಜನಿಗೆ ನಿರೂಪಿಸಿದುದನ್ನು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು. ಶ್ರೀ ನರಸಿಂಹ ಪುರಾಣದಲ್ಲಿ ವರಾಹಾವತಾರವೆಂಬ 39ನೆಯ ಅಧ್ಯಾಯವು ಸಮಾಪ್ತಿಯಾಯಿತು.